ಇನ್ನು ಲೋಕಸಭೆ ಸೀಟು ಹಂಚಿಕೆ ಐಎನ್ಡಿಎ ಮೈತ್ರಿಕೂಟದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣವಾಗ್ತಾ ಇದೆಯಾ? ಕಾಂಗ್ರೆಸ್ ನಾಯಕರಿಗೆ ಮಮತಾ ಬ್ಯಾನರ್ಜಿ ಸಟ್ಟು ಕೊಡ್ತಿದ್ದಾರೆ. ಐಎನ್ಡಿಎ ಮೈತ್ರಿಕೂಟದಲ್ಲಿ ಬಿರುಕು, ಲೋಕಸಭೆ ಸೀಟು ಹಂಚಿಕೆ. ಕಾಂಗ್ರೆಸ್ ನಾಯಕರಿಗೆ ಮಮತಾ ಬ್ಯಾನರ್ಜಿ ಸಟ್ಟು ಕೊಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಟಿಎಂಸಿ ನಿರ್ಧಾರ ಮಾಡಿದೆ. ಎಲ್ಲ 42 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಟಿಎಂಸಿ ತೀರ್ಮಾನಿಸಿದೆ. ಏಕಾಂಗಿಯಾಗಿ ಚುನಾವಣೆಗೆ ಸಿದ್ಧರಾಗುವಂತೆ ಮಮತಾ ಕರೆ ಕೊಟ್ಟಿದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಯೋಚಿಸಬೇಡಿ ಅಂತ ಮಮತಾ ಸೂಚನೆ ಕೊಟ್ಟಿದ್ದಾರೆ. 10 ರಿಂದ 12 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿತ್ತು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಬೇಡಿಕೆಯನ್ನ ಟಿಎಂಸಿ ನಾಯಕರು ತಳ್ಳಿ ಹಾಕಿದ್ದಾರೆ. 2 ಕ್ಷೇತ್ರಗಳನ್ನ ಮಾತ್ರ ಬಿಟ್ಟುಕೊಡ್ತೀವಿ ಅಂತ, ಒಪ್ಪಿಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಈಗ 2 ಕ್ಷೇತ್ರಗಳನ್ನ ಮಾತ್ರ ಬಿಟ್ಕೊಡೋದಕ್ಕೆ ಟಿಎಂಸಿ ತೀರ್ಮಾನ ಮಾಡಿದೆ. ಅದಕ್ಕೆ ಕಾಂಗ್ರೆಸ್ ಒಪ್ಪಲ್ಲ ಅಂದ್ರೆ ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಟಿಎಂಸಿ ಹೇಳಿದೆ. ಹೆಚ್ಚಿನ ಕ್ಷೇತ್ರಗಳಿಗೆ ಕಾಂಗ್ರೆಸ್ ನಾಯಕರು ಬೇಡಿಕೆ ಇಟ್ಟಿದ್ರು. ಕಾಂಗ್ರೆಸ್ ಟಿಎಂಸಿ ನಾಯಕರ ಮಧ್ಯೆ ಸೀಟು ಹಂಚಿಕೆಯ ಕುರಿತಂತೆ ಒಮ್ಮತ ಮೂಡಿಲ್ಲ. ಲೋಕಸಭೆಯಲ್ಲಿ ಮೈತ್ರಿ ಮಾಡಿಕೊಳ್ಳದೆ ಇರೋದಕ್ಕೆ ಮಮತಾ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಬರ್ತಾರಾ ಅಥವಾ ಒಕ್ಕೂಟದಲ್ಲಿ ಇದ್ದುಕೊಂಡೇ ಸ್ವತಂತ್ರವಾಗಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಕಾಂಗ್ರೆಸ್ ನಾಯಕರಿಗೆ ಮಮತಾ ಬ್ಯಾನರ್ಜಿ ಸಟ್ಟು ಕೊಡ್ತಿರೋದಂತೂ ನಿಜ. 10 ರಿಂದ 12 ಸ್ಥಾನ ಲೋಕಸಭಾ ಕ್ಷೇತ್ರಗಳು ಬೇಕು ಅಂತ ಕಾಂಗ್ರೆಸ್ ಬೇಡಿಕೆ ಇಟ್ಟಿತ್ತು. ಆದ್ರೆ ಅದಕ್ಕೆ ಪಶ್ಚಿಮ ಬಂಗಾಳದ ಟಿಎಂಸಿ ಸುತರಾಂ ಒಪ್ಪಿಲ್ಲ. 2 ಕ್ಷೇತ್ರಗಳನ್ನ ಮಾತ್ರ ಬಿಟ್ಕೊಡೋದಕ್ಕೆ ಟಿಎಂಸಿ ತೀರ್ಮಾನ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಈಗ ಮಮತಾ ಬ್ಯಾನರ್ಜಿ ಅವರ ನಿರ್ಧಾರ ಏನು? ಈಗ ಇಂಡಿಯಾ ಮೈತ್ರಿಕೂಟದಲ್ಲಿ ಮುನ್ನಡೀತಾರಂತ ಅಥವಾ ಅಲ್ಲಿ ಮುನ್ನಡೆಕೊಂಡೇ ಇಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರಾ ಅಥವಾ ಒಕ್ಕೂಟದಿಂದ ಹೊರಗಡೆ ಬರ್ತಾರಾ? ಇದರ ಪರಿಣಾಮ ಒಕ್ಕೂಟದಲ್ಲಿರುವಂತಹ ಇತರೆ ಪಕ್ಷಗಳ ಮೇಲೆ ಯಾವ ರೀತಿ ಆಗುತ್ತೆ? ಶ್ವೇತಾ, ಹಲವು ದಿನಗಳಿಂದ ಐಎನ್ಡಿಎ ಮೈತ್ರಿಕೂಟದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಟಿಎಂಸಿಯ ಮಧ್ಯೆ ಸೀಟು ಹಂಚಿಕೆ ಅಗ್ಗಜಗ್ಗಾಟ ನಡೀತಾ ಇತ್ತು. ಇವತ್ತದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಟಿಎಂಸಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ ಇವತ್ತು ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವು ದಿನಗಳಿಂದ ಈ ಜಟಾಪಟಿ ಇತ್ತು. 12 ಸ್ಥಾನಗಳಿಗೋಸ್ಕರ ಕಾಂಗ್ರೆಸ್ ಬೇಡಿಕೆ ಇಟ್ಟಿತ್ತು ಪಶ್ಚಿಮ ಬಂಗಾಳದಲ್ಲಿ. ಕಳೆದ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 2 ಸ್ಥಾನಗಳು ಮಾತ್ರ. 2 ಸ್ಥಾನವನ್ನು ಗೆದ್ದ ಕಾಂಗ್ರೆಸ್ ಈ ಬಾರಿ 12 ಸ್ಥಾನಗಳನ್ನು ಕೇಳ್ತಾ ಇದೆ. ಅದಕ್ಕೋಸ್ಕರ ಟಿಎಂಸಿ ನಾವು 2 ಸ್ಥಾನವನ್ನು ಬಿಟ್ಟುಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೊಂದು ಟಿಎಂಸಿ ಕಾರಣವನ್ನು ಕೊಟ್ಟಿತ್ತು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನು ಪರಿಣಾಮಕಾರಿ ಎದುರಿಸಬೇಕಾದ್ರೆ ಐಎನ್ಡಿಎ ಮೈತ್ರಿಕೂಟದ ಉದ್ದೇಶವೇ ಬಿಜೆಪಿಯನ್ನು ಸೋಲಿಸೋದು. ಹಾಗಾಗಿ ಬಿಜೆಪಿಯನ್ನು ವೆಸ್ಟ್ ಬೆಂಗಾಲಲ್ಲಿ ಪರಿಣಾಮಕಾರಿಯಾಗಿ ಫೇಸ್ ಮಾಡಬೇಕು ಅಂದರೆ ಟಿಎಂಸಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಟಿಎಂಸಿ ಹೆಚ್ಚು ಸ್ಥಾನಗಳನ್ನು ಸ್ಪರ್ಧೆ ಮಾಡುತ್ತೆ. ಕಾಂಗ್ರೆಸ್ಗೆ ಕೇವಲ 2 ಸ್ಥಾನಗಳನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದರು ಅಧೀರ್ ರಂಜನ್ ಚೌಧರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು. ಅವರಿಗೂ ಮತ್ತು ಮಮತಾ ಬ್ಯಾನರ್ಜಿ ಜೊತೆಗೆ ಟಿಎಂಸಿಯ ಹಲವು ನಾಯಕರ ಮಧ್ಯೆ ಕ್ಷೇತ್ರ ಹಂಚಿಕೆಯ ಬಗ್ಗೆ ದೊಡ್ಡ ವಾದ ಪ್ರತಿವಾದಗಳಾಗ್ತಿದ್ವು, ಟೀಕೆಗಳಾಗ್ತಿದ್ವು. ಅಧೀರ್ ರಂಜನ್ ಚೌಧರಿ ನಿನ್ನೆಯಷ್ಟೇ ಹೇಳಿದ್ರು ನಾವು ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೇವೆ ಅಂತ. ಐಎನ್ಡಿಎ ಮೈತ್ರಿಕೂಟ ವೆಸ್ಟ್ ಬೆಂಗಾಲ್ನಲ್ಲಿ ಪಶ್ಚಿಮ ಬಂಗಾಳ 42 ಲೋಕಸಭಾ ಕ್ಷೇತ್ರಗಳು ಇರುವಂತಹ ದೊಡ್ಡ ರಾಜ್ಯ. ಇಂಥ ದೊಡ್ಡ ರಾಜ್ಯದಲ್ಲಿ ಐಎನ್ಡಿಎ ಮೈತ್ರಿಕೂಟ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಸುಳಿವು ಮಮತಾ ಬ್ಯಾನರ್ಜಿಯವರ ಹೇಳಿಕೆಯಿಂದ ಸ್ಪಷ್ಟ ಆಗುತ್ತೆ. ಪತ್ರಕರ್ತರು ಇವತ್ತು ಪ್ರಶ್ನೆಯನ್ನು ಕೇಳ್ತಾರೆ, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗ್ತೀರಾ ಅಂತ ಮಮತಾ ಬ್ಯಾನರ್ಜಿಗೆ ಕೇಳಿದಾಗ, ನಾಳೆ ರಾಹುಲ್ ಗಾಂಧಿಯವರ ಯಾತ್ರೆ ವೆಸ್ಟ್ ಬೆಂಗಾಲ್ಗೆ ಎಂಟ್ರ್ ಆಗುತ್ತೆ, ನನಗೆ ಆ ಯಾತ್ರೆ ಬಗ್ಗೆ ಗೊತ್ತೂ ಇಲ್ಲ, ನನ್ನನ್ನು ಯಾರೂ ಕರೆದೂ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ರಾಹುಲ್ ಗಾಂಧಿ ನಡೆಸ್ತಿರುವಂತಹ ಭಾರತ್ ಜೋಡೋ ಯಾತ್ರೆಗೆ ಎಡಪಕ್ಷಗಳು ಭಾಗಿಯಾಗ್ತಾ ಇದ್ದಾವೆ ವೆಸ್ಟ್ ಬೆಂಗಾಲ್ನಲ್ಲಿ. ಮಮತಾ ಬ್ಯಾನರ್ಜಿ ಈ ಯಾತ್ರೆಗೆ ಬಂದರೆ ಅಥವಾ ಟಿಎಂಸಿಯ ನಾಯಕರು ಯಾತ್ರೆಗೆ ಬಂದರೆ ನಾವು ಈ ಯಾತ್ರೆಯಿಂದ ದೂರ ಉಳಿತೀವಿ ಅಂತ ಎಡಪಕ್ಷಗಳು ಹೇಳ್ತಿದ್ದಾವೆ. ಮಮತಾ ಬ್ಯಾನರ್ಜಿ ಎಡಪಕ್ಷಗಳನ್ನು ವಿರೋಧಿಸಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ರಾಜಕಾರಣವನ್ನು ಮಾಡ್ಕೊಳ್ತಾ ಬಂದವರು. ಎಡಪಕ್ಷಗಳ ಸುದೀರ್ಘ ಆಡಳಿತವನ್ನು ಮಮತಾ ಬ್ಯಾನರ್ಜಿ ಏಕಾಂಗಿಯಾಗಿ
ಪ್ರತಿಭಟಿಸಿ ಅಧಿಕಾರಕ್ಕೆ ಬಂದಂತಹ ರಾಜಕಾರಣಿ. ಈಗ ಅದೇ ಎಡಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳುವಂತಹ ಪ್ರಶ್ನೆ ಬಂದಾಗ ಬಿಜೆಪಿಯನ್ನು ಎದುರಿಸೋದಕ್ಕೆ ನಾನು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಅಂತ ಹೇಳಿದರು. ಆದರೆ ಮಮತಾ ಬ್ಯಾನರ್ಜಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ 42 ಕ್ಷೇತ್ರಗಳಲ್ಲಿ ಅಂತ. ಮಮತಾ ಬ್ಯಾನರ್ಜಿ ಒಂದು ಮಾತನ್ನು ಹೇಳ್ತಾರೆ, ನಾ NDA ಮೈತ್ರಿಕೂಟದಿಂದ ಹೊರಗೋಗೋದಿಲ್ಲ, ಈ ಮೈತ್ರಿಕೂಟದ ಭಾಗವಾಗಿರ್ತೀನಿ, ಆದರೆ ಪಶ್ಚಿಮ ಬಂಗಾಳದಲ್ಲಿ ಕ್ಷೇತ್ರ ಹಂಚಿಕೆಯಲ್ಲಿ 2 ಕ್ಷೇತ್ರಗಳನ್ನು ಬಿಟ್ಟರೆ ಮತ್ತಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದರ ಜೊತೆಗೆ TMC ಬೇರೆ ರಾಜ್ಯಗಳಲ್ಲೂ ಕೂಡ ಅಸ್ತಿತ್ವ ಇದೆ. ಬಿಹಾರದಲ್ಲಿ TMCಗೆ ಅಸ್ತಿತ್ವ ಇದೆ, ಕೆಲವು ಈಶಾನ್ಯ ರಾಜ್ಯಗಳಲ್ಲಿ TMCಗೆ ಅಸ್ತಿತ್ವ ಇದೆ. ಈ ರಾಜ್ಯಗಳಲ್ಲೂ ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿ ಅಂತ ಪಾರ್ಟಿಯ ನಾಯಕರಿಗೆ ಹೇಳ್ತಾ ಇದ್ದಾರೆ. ಸಹಜವಾಗಿ ಮಮತಾ ಬ್ಯಾನರ್ಜಿಯವರ ಈ ನಿರ್ಧಾರ ಬೇರೆ ರಾಜ್ಯಗಳಲ್ಲಿ ಸೀಟು ಹಂಚಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಶ್ವೇತಾ, ಡಿಸೆಂಬರ್ 30ರ ವೇಳೆಗೆ ಕ್ಷೇತ್ರ ಹಂಚಿಕೆಗಳೆಲ್ಲವೂ ಫೈನಲ್ ಆಗಬೇಕು ಅಂತ ದೆಹಲಿಯಲ್ಲಿ ನಡೆದಂತಹ INDIA ಮೈತ್ರಿಕೂಟದ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು. ಡಿಸೆಂಬರ್ 30 ಆಗಿದೆ, ಈಗ ಜನವರಿ 30 ಬರ್ತಾ ಇದೆ. ಈವರೆಗೆ ಒಂದು ರಾಜ್ಯದಲ್ಲೂ ಕೂಡ INDIA ಮೈತ್ರಿಕೂಟದಿಂದ ಕ್ಷೇತ್ರ ಹಂಚಿಕೆಗಳು ಯಾವ ರಾಜ್ಯದಲ್ಲೂ ಆಗಿಲ್ಲ. ಈಗ ಪಶ್ಚಿಮ ಬಂಗಾಳದಂತಹ ದೊಡ್ಡ ರಾಜ್ಯದಲ್ಲಿ ಕ್ಷೇತ್ರ ಹಂಚಿಕೆಯ ಮಾತುಕತೆ ವಿಫಲವಾದರೆ ಅದರ ಪರಿಣಾಮ ಬೇರೆ ರಾಜ್ಯಗಳಲ್ಲಿ ಸಹಜವಾಗಿ ಆಗುತ್ತೆ. ಈಗಾಗಲೇ ಆಗ್ತಾ ಇದೆ ಕೂಡ. ಪಂಜಾಬ್ನಲ್ಲಿ AAP ನಾವು 13 ಸ್ಥಾನಗಳಲ್ಲೂ ಕಣಕ್ಕಿಳಿತೀವಿ, 13 ಸ್ಥಾನಗಳನ್ನು ಗೆಲ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನು ಕೊಟ್ಟಿದ್ದರು. ಇದಾದ ನಂತರ ಪಂಜಾಬ್ನ CM ಭಗವಂತ್ ಸಿಂಗ್ ಮಾನ್ ಕೂಡ ನಿನ್ನೆ ಹೇಳಿದ್ದಾರೆ 13 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತ. ದೆಹಲಿಯಲ್ಲೂ ಕೂಡ ಸೀಟು ಹಂಚಿಕೆ. ದೆಹಲಿ ಮತ್ತು ಪಂಜಾಬ್ನಲ್ಲಿ AAPಗೆ ಎದುರಾಳಿ ಅಂದರೆ ಕಾಂಗ್ರೆಸ್. ಪಂಜಾಬ್ನಲ್ಲಿ, ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು BJP AAPಗೆ ಎದುರಾಳಿಗಳು. ಆದರೆ BJP ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ. ಪಂಜಾಬ್ನಲ್ಲಿ 13 ಕ್ಷೇತ್ರಗಳಲ್ಲಿ 13ಅನ್ನು ನಾವು ಬಿಟ್ಟುಕೊಡೋದಿಲ್ಲ ಅನ್ನುವ ಅರ್ಥದಲ್ಲಿ AAPಯ ನಾಯಕರು ಮಾತನಾಡ್ತಾ ಇದ್ದಾರೆ. ಇದರ ಎಫೆಕ್ಟ್ ಮಹಾರಾಷ್ಟ್ರದಲ್ಲೂ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 1 ಲೋಕಸಭಾ ಕ್ಷೇತ್ರ. ಆದರೆ ಈ ಬಾರಿ 20 ಕ್ಷೇತ್ರಗಳನ್ನು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಬಿಟ್ಟುಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು ವಾದ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ನಾಯಕರಿಗೂ ಮತ್ತು ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಗೂ ಬಹಳಷ್ಟು ವಿರೋಧಾಭಾಸಗಳಿದೆ. ಸೀಟ್ ಹಂಚಿಕೆಯಲ್ಲಿ 20 ಕ್ಷೇತ್ರಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ. ಕಳೆದ ಚುನಾವಣೆಯಲ್ಲಿ 1 ಕ್ಷೇತ್ರ ಗೆದ್ದಂತಹ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ 20 ಕಾನ್ಸ್ಟಿಟ್ಯೂನ್ಸಿಗಳನ್ನು ಕೇಳ್ತಿದೆ. ಹಾಗಾಗಿ ಅಲ್ಲೂ ಕೂಡ ಸಮಸ್ಯೆಯಾಗ್ತಿದೆ. ಬಿಹಾರದಲ್ಲಿ RJD ಮತ್ತು JDU ಸರ್ಕಾರದಲ್ಲಿ ಕಾಂಗ್ರೆಸ್ ಭಾಗವಾಗಿದೆ. ಅಲ್ಲೂ ಕೂಡ ಸೀಟು ಹಂಚಿಕೆಯ ಸಮಸ್ಯೆ ಇದೆ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 1 ಸ್ಥಾನವನ್ನು ಬಿಹಾರದಲ್ಲಿ ಗೆದ್ದಿತ್ತು. ಈ ಬಾರಿಯಲ್ಲಿ 12 ಸ್ಥಾನಗಳನ್ನು ಕೇಳ್ತಾ ಇದೆ. 2020ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಹಾರದಲ್ಲಿ 19 ಸ್ಥಾನಗಳನ್ನು ಅಷ್ಟೇ ಗೆದ್ದಿದೆ. ಅವರು ಲೋಕಸಭಾ ಚುನಾವಣೆಯಲ್ಲಿ 12 ಕ್ಷೇತ್ರಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಸೀಟು ಹಂಚಿಕೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತಿನ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರ ಹೇಳಿಕೆ ಬೇರೆ ರಾಜ್ಯಗಳಲ್ಲೂ ಕೂಡ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ ಒಂದು ರೀತಿ ದೊಡ್ಡಣ್ಣನ ರೀತಿ ವರ್ತಿಸುವ ರೀತಿ ನಡೆದುಕೊಳ್ತಾ ಇದೆ. ಅದಕ್ಕೆ ಪ್ರಾದೇಶಿಕ ಪಕ್ಷಗಳು ತೀವ್ರ ವಿರೋಧವನ್ನು ಮಾಡ್ತಾ ಇದ್ದಾವೆ. ಉದಾಹರಣೆಗೆ ಉತ್ತರ ಪ್ರದೇಶ 80 ಕ್ಷೇತ್ರಗಳಿರುವಂತಹ ರಾಜ್ಯ, ಅಲ್ಲಿ 40 ಸ್ಥಾನವನ್ನು ಕೊಡಿ ಅಂತ ಕಾಂಗ್ರೆಸ್ ಕೇಳ್ತಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಕೇವಲ 1 ಸ್ಥಾನ, ಅದು ರಾಯ್ಬರೇಲಿ ಸೋನಿಯಾ ಗಾಂಧಿ ಗೆದ್ದಿರುವಂಥದ್ದು. ಕಾಂಗ್ರೆಸ್ನ ಸಂಘಟನೆ ಅಸ್ತಿತ್ವವೇ ಇಲ್ಲದಂತಹ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳಿಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ಇದು ಪ್ರಾದೇಶಿಕ ಪಕ್ಷಗಳನ್ನು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ. ಶ್ವೇತಾ, ಓಕೆ ಶಶಿಶೇಖರ್, ಈಗ ಒಗ್ಗಟ್ಟಿನಲ್ಲಿ ಬಲ ಇದೆ ನಿಜ, ಆದರೆ ಆರಂಭದಲ್ಲಿ ತೋರಿಸಿದಂತಹ ಒಗ್ಗಟ್ಟು ಲೋಕಸಭೆ ಚುನಾವಣೆ ತನಕ ಇದು ಮುನ್ನಡೆಯತ್ತಾ? ಅದನ್ನ ಕಾದು ನೋಡಬೇಕು. ಕೈ ಹಿಡ್ಕೊಂಡು ಫೋಟೋಗೆ ಫ್ರೇಮ್ ಕೊಟ್ಟಷ್ಟು ಸುಲಭ ಅಲ್ಲ ಸೀಟು ಹಂಚಿಕೆ ಆಗಿರ್ಬೋದು. ಒಂದು ಸಣ್ಣ ಮೀಟಿಂಗ್ ನಲ್ಲೂ ಕೂಡ ಅಪಸ್ವರಗಳು ಕೇಳಿ ಬರ್ತಾ ಇದೆ ಇಂಡಿಯಾ ಒಕ್ಕೂಟದಲ್ಲಿ. ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.